ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದಮೇಲೆ ಈ ಆಪರೇಷನ್ ಸಿಂಧೂರ್ ಇದಾದ ಮೇಲೆ ಬೆಳೆದಂಥ ಅಥವಾ ಡೆವಲಪ್ಮೆಂಟ್ ಆದಂಥ ವಿಷಯಗಳ ಕುರಿತಾಗಿ ಆದಷ್ಟು ಶೀಘ್ರ ವಿಶೇಷ ಅಧಿವೇಶನ ಕರೀಲೇಬೇಕು ಅನ್ನುವಂಥ ಒತ್ತಡವನ್ನು ಕಾಂಗ್ರೆಸ್ ಸೇರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಆಪರೇಷನ್ ಸಿಂಧೂರ್ ನಂತರ ನಾವೇನೋ ಗೆದ್ದಿದ್ದೀವಿ ಎನ್ನುವಂಥ ಒಂದು ವಾತಾವರಣ ನಮ್ಮ ಗೋಧಿ ಮೀಡಿಯಾದಿಂದ ಆಗಿಬಿಟ್ಟಿತ್ತು. ನಾವು ಕರಾಚಿ ಗೆದ್ದಿದ್ದೀವಿ, ಲಾಹೋರ್ ಗೆದ್ದಿದ್ದೀವಿ, POKಯನ್ನು ಧ್ವಂಸ ಮಾಡಿದ್ದೀವಿ, ಭಯೋತ್ಪಾದಕ ಸ್ಥಾನಗಳನ್ನು 9 ಸ್ಥಾನ ಹೊಡೆದು ಉಳಿಸಿದ್ದೀವಿ, ತಿಳಿದು ಕೇಳ್ತಾ ಇದ್ದೀವಿ. ಸಡನ್ನಾಗಿ ಈಗ 10ನೇ ತಾರೀಕಿಗೆ ನಮ್ಮ ಟ್ರಂಪ್ ಘೋಷಣೆಗೆ ಹೋಗಿ ಇಲ್ಲ ಇದು ಬಿಟ್ಟು ಅಣ್ವಸ್ತ್ರ ಯುದ್ಧ ಆಗ್ತದೆ ಅಂತ ಹೇಳಿದ್ನಿ. ಅವರಿಬ್ಬರು ಹಿಂಸಲಿದ್ದಾರೆ, ಅದಕ್ಕೆ ಸೀಸ್ ಫೈರ್ ಅಂತ ಹೇಳಿದರು. ಆ ಸೀಸ್ ಫೈರ್ ಆದ ತಕ್ಷಣ ಮೋದಿಯವರು ಏನೂ ಮಾತಾಡಲೇ ಇಲ್ಲ, ಮೌನ ಆಗಿಬಿಟ್ರು. ಕೊನೆಗೆ ಒಂದು ಮಾತು ಏನೋ ಮಾತುಕತೆ ಆಯಿತು ಸೈನಿಕರ, ನಮ್ಮ ಸೈನ್ಯಪಡೆ ಮುಖ್ಯಸ್ಥರೊಳಗೆ. ಅದಕ್ಕೆ ಪಾಕಿಸ್ತಾನ ಹಿಂದೆ ತಕ್ಕೊಳ್ಳಿ ನಿಲ್ಲೂ ಈಗ ಸೀಸ್ ಫೈರ್ ಮಾಡೋಣ ಅಂದ್ರೆ ಮಾಡಿದ್ದೀವಿ ಅನ್ನುವಂಥ ಮಾತು ಕೇಳಿ ಬಂದು ಅಷ್ಟು ಸುಲಭವಾಗಿ ನಾವು ಜಬರ್ದಸ್ತಾಗಿ ತಯಾರಿ ಮಾಡಿಕೊಂಡು ಗೆಲ್ತಾ ಇದ್ದೀವಿ ಅನ್ನೋಂಥ ಸುದ್ದಿಗಳು ಬಂದಾಗ ಇನ್ನೇನು ಬಂತು ಬಿಡಪ್ಪ ನಮಗೆ. ನಮ್ಮ ಆಕ್ಯುಪೈಡ್ ಪಾಕಿಸ್ತಾನದ ಏರಿಯಾ ಕಾಶ್ಮೀರದಂಥದ್ದು ಒಂದು ನಾವೇನೋ ನಾಡಿನ ದೇಶ ಜನ ಸಂತೋಷಪಡೋ ಮುಂದೆ ಏಕಾಏಕಿ ಸೀಸ್ ಫೈರ್ ಆದ ತಕ್ಷಣ ಭಾಳಷ್ಟು ಜನರಿಗೆ ನಿರಾಶೆ ಆಗಿದೆ ಅಂತ ಸುಳ್ಳಲ್ಲ. ಯಾಕಂದ್ರೆ ನೆಹರು ಮಾಡಿದ ತಪ್ಪನ್ನು ಮತ್ತೆ ಮರಳಿ ಮಾಡಿದ್ರಲ್ಲಪ್ಪ ಇವರು BJP ಗರು, ಮೋದಿಯವರು, ಶಾರವರು. ಯಾವ ನೆಹರೂರವರು ಅವ್ರನ್ನ BJP ಟೀಕಾ ಮಾಡ್ತಿತ್ತು, ಇಲ್ಲ ಸೀಸ್ ಫೈರ್ ಮಾಡೋದು ಇನ್ನೊಂದಷ್ಟು ಮುಂದೆ ಹೋಗಿದ್ರೆ ಲಾಹೋರ ಮತ್ತು ನಮ್ಮ ಆಕ್ಯುಪೈಡ್ ಪಾಕಿಸ್ತಾನ ಏನದಲ್ಲ ಕಾಶ್ಮೀರ ಅದು ನಮ್ಮದು ಆಗ್ತಿತ್ತು ಅಂತ ಹೇಳ್ತಾಯಿದ್ರು. ಈಗ ಮತ್ತೆ ಮರಳಿ ಅದು ತಪ್ಪು ಮಾಡಿದಾರಲ್ಲ ಅಂತ ಇವತ್ತು ಅನೇಕ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಮತ್ತು ಕಾಂಗ್ರೆಸ್ಸಿಗೆ ಒಂದು ಅವಕಾಶ ಒಳ್ಳೇದು ಸಿಕ್ಬಿಡುತ್ತೆ ಅವ್ರಿಗೆ. ಯಾಕಂದ್ರೆ ಇಲ್ಲಿಯವರೆಗೆ ನಡೆದಂಥ ಇತಿಹಾಸ ತುಂಬ ಕಾಶ್ಮೀರ ವಿಷಯ ಬಂದಾಗ BJPಗರು ಜಬರ್ದಸ್ತಾಗಿ ಮಾತಾಡಿದ್ದು, 370 ತೆಗೆದಿದ್ದು ಮಾಡಿದ್ದು ಎಲ್ಲ ನಮ್ಮ ಕಲಿದಿದ್ದಾವೆ. ಇಷ್ಟೆಲ್ಲ ಮಾಡಿಯೂ ಇವತ್ತು ಕಾಶ್ಮೀರಿನ ಭಯೋತ್ಪಾದನೆ ಮುಕ್ತ ಆಗಿಲ್ಲ. ಅದಕ್ಕೆ ಭಯೋತ್ಪಾದಕರಿಗೆ ಹಿಡಿದಿಟ್ಟುಕೊಳ್ರಿ ಅಂತೇಳಿ 51 ಜನರ ತಂಡನ್ನು 33 ದೇಶಗಳಿಗೆ ಕಳಿಸಿದ್ರು. ಅಲ್ಲಿ ಆಯಾ ದೇಶಗಳಲ್ಲಿ ಸಹಿತ ಹೇಳಿಕೊಳ್ಳುವಂಥ ಯಶಸ್ಸು ಆಗದೇ ಇದ್ದಿದ್ದರಿಂದಾಗಿ ಇವೆಲ್ಲದರ ಡೆವಲಪ್ಮೆಂಟ್ ಇದು ಏನಾಯಿತು, ಇದು ರಿಸಲ್ಟ್ ಏನು, ಇದಕ್ಕೆ ಮೋದಿಯವರು ಉತ್ತರ ಕೊಡಬೇಕು ಅಂತೇಳಿ ಈಗಾಗಲೇ ಸರ್ವದಳಗಳ ಒಂದು ಪಕ್ಷಗಳ ಸಭೆ ಕರೆದ್ರು. ಅದರಲ್ಲಿ BJPಗರು ಬಂದರು, ಅದರ ಮೇನ್ ಲೀಡರ್ ಬಂದರು. ಆ ಅತ್ಯಂತ ಮೇನ್ ಲೀಡರ್ ಮೋದಿಯವರು ಹಾಜರಾಗಿಲ್ಲ. ಹೀಗಾಗಿ ಅಧಿವೇಶನ ಕರೀಲೇಬೇಕಂತ ಬೆನ್ನು ಹಚ್ಚಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗಂತ CDS ನಮ್ಮ ಎಲ್ಲ 3 ಪಡೆಗಳ ಮುಖ್ಯಸ್ಥ ನಮ್ಮ ಅನಿಲ್ ಚೌಹಾಣ್ ಅದರಲ್ಲೂ ವಿಮಾನಗಳ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲ ಹಾನಿ ಆಗ್ಯದಪ್ಪ, ಇಲ್ಲಂತೆಲ್ಲ ಒಂದು ವಿಮಾನ ಹಾನಿ ಆಗ್ಯದ ಅನ್ನುವಂಥ ಮಾತನ್ನು ತೀರಿಸಿಬಿಡೋದ್ರಿಂದಾಗ ಆದರೆ ಅದೇ ಕಾಲಕ್ಕೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಗೊತ್ತಲ್ಲ ಯಾರು ಅಂತೇಳಿ ಅವರು ರಾಹುಲ್ ಮತ್ತು ಅವ್ರ ತಾಯಿಯನ್ನು ಬೆನ್ನು ಹಚ್ಚಿ ಇವತ್ತು ಅವರನ್ನು ED ಮುಂದೆ ತಂದು ನಿಲ್ಲಿಸಿದಂಥ ವ್ಯಕ್ತಿ ಅವರ ಅವರ ಇದ್ದಂಥವ್ರು ಇವತ್ತು BJPಗರು ಅವರು ಇವತ್ತು BJP ಈ ಆಡಳಿತಕ್ಕೆ ಸವಾಲು ಆಗ್ತಾ ಇದ್ದಾರೆ. ಇಲ್ಲ ರೀ ಒಂದಲ್ಲ 5 ರಾಫೇಲ್ ವಿಮಾನಗಳು ಹೋಗಿದ್ದಾವೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ಸಿನ ನಮ್ಮ ರಮೇಶ್ ಜಯರಾಮ್ ಅವರಾಗಿರ್ಬೋದು, ನಮ್ಮ ಅದೇ ಕಾಲಕ್ಕೆ ಮಲ್ಲಿಕಾರ್ಜುನ ನಮ್ಮ ಏನಪ್ಪ ಅಂದರೆ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಿಗೆ ಬೆನ್ನು ಬಿಟ್ಟಿದ್ದಾರೆ ಜೈಶಂಕರ್ ಅವ್ರಿಗೆ. ಜೈಶಂಕರ್ ನೀವು ಮೊದಲೇ ಯಾಕೆ ಹೇಳಿದಿರಿ, ಇದು ಅಪರಾಧಿ ತಪ್ಪು ಮಾಡಿದಿರಿ, ನಮ್ಮ ವಿಮಾನ ಹಾಳೋದಕ್ಕೆ ನೀವೇ ಕಾರಣ ಅನ್ನುವಂಥ ಬೊಟ್ಟನ್ನು ಮಾಡಿ ಆರೋಪ ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಏನೇನೋ ಉತ್ತರ ಕೊಡೋ ಪ್ರಯತ್ನವನ್ನು BJP ಸೆಲ್ IT ಸೆಲ್ ಪ್ರಯತ್ನ ಮಾಡೋದಿಲ್ಲಂತಲ್ಲ. ಅದರಲ್ಲೂ ಮಾಳವೀಯ ಅವರಂತೂ ರಾಹುಲ್ ಏನು ಹೇಳ್ತಾರೆ, ಇದು ಪೂರ್ವ ಇಲ್ಲ ಪಶ್ಚಿಮ ಮಂತ್ರಿಗಳು ಅಂತ ಮನೋವೃತ್ತಿಯವರಾಗಿದ್ದಾರೆ. ಅವ್ರಿಗೆ ಸಾಕಷ್ಟು ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಅದು ಸತ್ಯ ಅಲ್ಲದು ಸುಳ್ಳು, ಅದನ್ನು ಮುಚ್ಚಿ ಹಾಕೋರು ಹೆಂಗೆ ನೀವು ಅಂತ. ಇನ್ನೊಬ್ಬರು ಟೀಕೆ ಮಾಡೋದು ಭಾಳ ಸುಲಭ, ಆದರೆ ನಾವು ಅದೇ ಸ್ಥಳದಾಗ ಬಂದಾಗ ನಾವು ಇವತ್ತು ಅದು ಉತ್ತರ ಹೇಳೋದು ಕಷ್ಟ ಆಗ್ತಂತ. ಒಂದು ಕಾಲಕ್ಕೆ ಶಾರವರು ಅದೇ ಓಪನ್ನಾಗಿ ನೆಹರೂರವರನ್ನು ಸಂಸತ್ತಲ್ಲಿ ಟೀಕಾ ಮಾಡಿದರು. ಇನ್ನೊಂದಿಷ್ಟು ಮುಂದೆ ಹೋಗಿದ್ರು, ಸೀಸ್ ಫೈರ್ ಮಾಡೋದು ಹೋಗಿದ್ರೆ ಇವತ್ತಿನ LOCನೂ ಎಲ್ಲಿರ್ತಿತ್ತು, ಲಾಹೋರ್ ಸಮೀಪ ಇರ್ತಿತ್ತು, ನಮ್ಮ ಇಡೀ ಕಾಶ್ಮೀರ ಮೊಳಗಿರ್ತಿತ್ತು ಅಂತ ಹೇಳಿಕೆ ಕೊಟ್ಟರು. ಇವತ್ತು ಅವ್ರಿಗೆ ಅವಕಾಶ ಬಂದಾಗ ಅದು ಮಾಡಲಿಲ್ಲ. ಯಾಕೆ ಹೇಳೋದು, ಕಾಂಗ್ರೆಸ್ಸಲ್ಲಿ ಪಾಳಾಗ್ಯದ. ನಾವು ಕೇಳ್ತಾ ಇದ್ವಿ ಯಾಕೆ ನಿಮ್ಗೆ ಆಗಲಿಲ್ಲ ಅಂತೇಳಿ. ಅಂದ್ರೆ ನೀವು ಯಾವುದೋ ಒತ್ತಡಕ್ಕೆ ನೀವು ಮಾಡಿದ್ರಿ, ಅಮೇರಿಕಾ ಒತ್ತಡಕ್ಕೆ ಮಾಡಿದ್ರಿ, ಚೈನಾದ ಒತ್ತಡಕ್ಕೆ ಮಾಡಿದ್ರಿ, ರಷ್ಯಾದ ಒತ್ತಡಕ್ಕೆ ಮಾಡಿದ್ರಿ, ಅದಕ್ಕೆ ಇವೆಲ್ಲ ಚರ್ಚೆ ಆಗಬೇಕು ನಮ್ಮಲ್ಲೇ ಅನ್ನುವಂಥ ಮಾತನ್ನು ಚರ್ಚೆ ಅಲ್ಲೇ ಅಧಿವೇಶನದಲ್ಲಿ ಆಗಬೇಕು. ನೀವು ಅಧಿವೇಶನಕ್ಕೆ ಅಂದರೆ ನಮ್ಮ ಪಾರ್ಲಿಮೆಂಟಿಗೆ ನೀವೇನಪ್ಪ ಅಂತಂದರೆ ಉತ್ತರ ಸಾಧಿಸಿದ್ದೀರಿ, ನಮಗೆಲ್ಲ ಉತ್ತರ ಕೊಡಬೇಕಾಗಿದೆ ದೇಶದ ಮುಂದೆ, ಇವೆಲ್ಲ ಚರ್ಚೆ ಆಗಲೇಬೇಕಂತ ಕಾಂಗ್ರೆಸ್ಸಿಗರು ಕೇಳ್ತಾ ಇದ್ದಾರೆ. ಆದರೆ ಇದು
ಚರ್ಚೆ ವಿಶೇಷ ಅಧಿವೇಶನ ಕರೀಲಿಕ್ಕೆ ಸಾಧ್ಯದನ ಕರಿತದಾನ ಬಿ ಜೆ ಪಿ ಅಂತೇಳಿ ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನಾರ್ಹ. ಯಾಕಂತಂದ್ರೆ ಅವ್ರಿಗೆ ಗೊತ್ತದ ಇದು ಏನಾದರೂ ನಾವು ಓಪನ್ ಡಿಸ್ಕಷನ್ ಬಂದೇವಪ್ಪ ಅಂತಂದ್ರೆ ಸಾಕಷ್ಟು ಹೊಡೆತಗಳನ್ನು ಬೀಳುವಂಥದ್ದು. ಜನರ ಮುಂದೆ ನಾವು ದೇಶಭಕ್ತರಲ್ಲ, ನಮ್ಮ ಕಡೆ ಆಗುವುದಿಲ್ಲ ಕೆಲಸ, ಪಾಕಿಸ್ತಾನವನ್ನು ಗೆಲ್ಲುವಂಥ ಶಕ್ತಿ ಬಿ ಜೆ ಪಿಗೆ ಇಲ್ಲ ಅನ್ನುವಂಥ ವಾದನ ಬೆಳೆಯುವ ಸಾಧ್ಯತೆಗಳಿದ್ದಾವೆ. ಇಲ್ಲಿವರೆಗೆ ನಾವು ಏನೋ ದೇಶಭಕ್ತಿ ಅದು ಇದು ಅಂತ ಹೇಳ್ಕೊಂಡು ಬಂದಿದ್ವಿ, ಅದು ಹೊಡೆದು ಬೀಳ್ತದೇನೋ ಅಂತ ಒಂದೇನೋ ಆತಂಕ ಅವರಲ್ಲೂ ಇರ್ಬೋದಿಲ್ಲ ಅಂತಲ್ಲ. ಯಾಕಂದರೆ ಇವಕ್ಕೆಲ್ಲ ಉತ್ತರ ಕೊಡೋದು ಸುಲಭ ಇಲ್ಲ. ಕಾಂಗ್ರೆಸ್ಸಿಗರಿಗೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ, ನಾವು ಬಿಡಲ್ಲಪ್ಪ ಈ ಸಲ ಅದನ್ನು ಅಧಿವೇಶನದ ಕರೆದು ಮಾತಲ್ಲೇ ಬಿಡೋಣ ಅಂತೇಳಿ. ಅದರಲ್ಲೂ ಒಂದೇ ವಿಮಾನ ಬಿದ್ದಿದೆ ಅಂತ ಯಾಕೆ ಹೇಳಿದರು. ಮತ್ತು ಅದಕ್ಕಿಂತ ಮುಖ್ಯ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸಹಿತ ಬಿ ಜೆ ಪಿಗರು ಇಲ್ಲ 5 ವಿಮಾನ ಹೋಗಿದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡಿ ನಾವು ಯುದ್ಧ ಸಮಯದಲ್ಲೇ ಸೋಲನ್ನು ಅನುಭವಿಸುವಂಥ ಪ್ರಯತ್ನ, ಅದು ಸೀಸ್ ಫೈರ್ ಮಾಡ್ಕೊಳ್ಳೋಂಥ ಅನಿವಾರ್ಯ ಪ್ರಸಂಗ ತಂದುಕೊಂಡಿದ್ದು ಭಾಳಷ್ಟು ಜನರಿಗೆ ಅಸಮಾಧಾನ ಮೂಡ್ಯದ. ಈ ಒಂದು ವೀಕ್ನೆಸ್ ಹಿಡ್ಕೊಂಡು ಇವತ್ತು ಕಾಂಗ್ರೆಸ್ ಆದರೂ ಸಹಿತ ಅಲ್ಲಿ ಏನು ನಡೀತು ಚರ್ಚೆ ಆಗಬೇಕಂತ ಬೆನ್ನಾಯ್ತದೆ. ಅದಕ್ಕೆ ಈ ಆಪರೇಷನ್ ಸಿಂಧೂರ ಬಗ್ಗೆ ಸಾಕಷ್ಟು ಚರ್ಚೆ ಅಧಿವೇಶನದಲ್ಲಿ ಆಗಬೇಕಾಗಿದೆ. ಹೌದು, ಅವತ್ತು 26 ಜನ ನಮ್ಮ ಭಾರತೀಯರನ್ನ ಧರ್ಮದ ನೆಲೆಗಟ್ಟಿನಲ್ಲಿ ಅವರು ಏನಪ್ಪ ಅಂದ್ರೆ ತೊಂದರೆ ಕೊಂದರು ಅನ್ನೋದು ನಾವು, ಅಥವಾ ಅವ್ರನ್ನ ಸಂಹಾರ ಮಾಡಿದ್ರು ಅನ್ನೋದು ನಾವು ನೋಡಿದ್ದೀವಿ. ಅದಕ್ಕಾಗಿ ಇದರಲ್ಲಿ ಏನಾಯ್ತು ಘಟನೆ, ಯಾಕೆ ಲೇಟ್ ಆಯಿತು, ಅದು ಸಾಕಷ್ಟು ಚರ್ಚೆ ಮಾಡಿದ್ವಿ. ಅವ್ರಿಗಿಂತ ಇಂಪಾರ್ಟೆಂಟ್ ಈಗ ಅದರ ನಂತರ ಏನು ನಡೀತಲ್ಲ, ಇದು ವಿಮಾನಗಳು ಎಷ್ಟು ನಾಶ ಆಗ್ಯಾವ ಈಗ ಬೇಕಾಗಿದೆ. ರಾಫೆಲ್ಗೆ ಇಷ್ಟೆಲ್ಲ ದುಡ್ಡು ಸಾಕಷ್ಟು ಹಾಕಿದ್ರು, ಆ ರಾಫೆಲ್ ಯಾಕೆ ಯಶಸ್ವಿ ಆಗಲಿಲ್ಲ ಅನ್ನೋ ಪ್ರಶ್ನೆ. ಜಾಗ್ವಾರ್ ಬಗ್ಗೆ ಆಯಿತು, ಇನ್ನುಳಿದ ಬಗ್ಗೆ ಆಯಿತು, ಎಲ್ಲ ವಿಮಾನಗಳ ಬಗ್ಗೆ ಮತ್ತೇನೋ ಎಲ್ಲದರ ಬಗ್ಗೆ ಕೇಳುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾಯಿದೆ ಅಂತ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಇದನ್ನಿಟ್ಟುಕೊಂಡು ಏನು ಈ ಇಲೆಕ್ಷನ್ ಗೆಲ್ಲಬೇಕು ಅಂತ ಮೋದಿಯವರು ಹೊರಟಿದ್ದಾರೆ, ಅದನ್ನು ತಡೆಯುವ ಪ್ರಯತ್ನ ಇದು ಹಿಂದದ ಅನ್ನೋದು ಅಷ್ಟ ಮಹತ್ವದ. ಯಾಕಂದರೆ ಇಲ್ಲಿವರೆಗೆ ಇದು ಹಿಂದಿನ ಆಯ್ತು, ಪಹಲ್ಗಾಮ್ ಆಯ್ತು, ಮತ್ತೇನ ಆಯ್ತು, ಇವತ್ತು ಹಿಂದಿದಂಥವು ಅನೇಕ ಘಟನೆಗಳೆಲ್ಲ ಉರಿ ಘಟನೆಯಲ್ಲಿ ಆದಂಥದ್ದು, ಅಲ್ಲಿ ಸಾವು ನೋವುಗಳಾಗಿದ್ದಕ್ಕೆ ಇಲ್ಲಿವರೆಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕಾಗಿಲ್ಲ. ಅವರು ಉಪಯೋಗ ಮಾಡಿಕೊಂಡು ಬಿ ಜೆ ಪಿಗರು ಗೆದ್ದಿದ್ದನ್ನು ನಾವು ನೋಡಿದ್ವಿ. ಹಿಂದಿನ 2019 ಅಥವಾ ಹಿಂದಿನ ಆಗಿರ್ಬೋದು, ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಂಡ್ರು ಅಂತ. ಈ ಸಲ ಅದನ್ನು ಉಪಯೋಗ ಮಾಡ್ಕೊಳ್ಳೋಕೆ ಹೊರಟಿದ್ರು. ಮನೆ ಮನೆಗೆ ಸಿಂಧೂರವನ್ನು ಹಚ್ಚುವಂಥದ್ದು, ಎಲ್ಲೆಲ್ಲಿ ಚುನಾವಣೆ ಇದಲ್ಲ ಅಲ್ಲೆಲ್ಲ ಸಿಂಧೂರ ಹಂಚುವಂಥ ಪ್ರಯತ್ನವನ್ನು ತಿರಂಗ ಜೆಂಡಾ ಮೂಲಕ ತಮ್ಮ ಪ್ರಚಾರ ಶುರು ಮಾಡಿದ್ರು, ರಾಜಕೀಯ ಪ್ರಚಾರ. ಅದಕ್ಕಾಗಿ ಇವತ್ತಿದು ಏನಪ್ಪ ಅಂದ್ರೆ ಇದೆಲ್ಲ ಬೇಕಾಗಿಲ್ಲ, ವಿಶೇಷ ಅಧಿವೇಶನದಲ್ಲಿ ಕರೀರಿ, ಅಲ್ಲಿ ನಾವು ಪ್ರಶ್ನೆ ಮಾಡಿದ್ರು ಉತ್ತರ ಹೇಳಿರೋದು ಬೆನ್ನತ್ತಿದ್ದಾರೆ ಕಾಂಗ್ರೆಸ್ಸಿಗರು. ಅದು ಅಷ್ಟು ಅಂದ್ರೆ ಸುಲಭವಾಗಿ ಅಧಿವೇಶನ ಕರೀತಾರೆ ಅನ್ನೋದು ಒಂದು ಏನಪ್ಪ ಇವತ್ತಿನ ಮಟ್ಟಿಗೆ ಮಾತ್ರ ಅಸಾಧ್ಯನೋ ಅಂತ ಅನಿಸ್ತದೆ. ಬಟ್ ಒತ್ತಡ ಮಾತ್ರ ಜೋರದ. ಯಾವುದೋ ಪ್ರಸಂಗದೊಳಗೆ ವಿಶೇಷ ಅಧಿವೇಶನ ಕರೆದ ಇದೇನು ಅನ್ನೋದೆಲ್ಲ ನಮ್ಗೆ ಕ್ಲಿಯರ್ ಆಗಿಲ್ಲ ನಮ್ಮ ಜನರಿಗೆ ಅನ್ನೋದು ಪ್ರಯತ್ನ ಮಾಡ್ತಾಯಿದೆ. ಇದರಿಂದ ಕಾಂಗ್ರೆಸ್ದು ಒಂದು ಭಾಳ ವ್ಯವಸ್ಥಿತವಾದ ಪ್ಲ್ಯಾನು ಅದ. ಯಾಕಂದರೆ ಬಿಹಾರ ಚುನಾವಣೆ ಅಂದರೆ ಮತ್ತೊಂದು ಚುನಾವಣೆಗಳು ಬರ್ತಾ ಇದ್ದಾವೆ. ಅವ್ರ ಮುಂದೆ ಇವ್ರದ್ದೊಂದು ಏನು ಹತ್ಯಾರಿತ್ತು, ಒಂದು ದೇಶಭಕ್ತಿ ದೇಶಕ್ಕಾಗಿ ದುಡಿಯುವಂಥ ಪಕ್ಷ ಅಂತೇಳಿ ಅದನ್ನು ಡ್ಯಾಮೇಜ್ ಮಾಡೋ ಪ್ರಯತ್ನವನ್ನು ಇವತ್ತು ರಾಹುಲ್ ಗಾಂಧಿ ಮತ್ತು ಅವ್ರ ಸಂಘಟಕರು ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಏನಾಗ್ತಾರೋ ಇನ್ನು ಇಲೆಕ್ಷನ್ ರಿಸಲ್ಟ್ ಬಂದಾಗ ಗೊತ್ತಾಗುತ್ತದೆ. ಆದ್ರೆ ವಿಶೇಷ ಅಧಿವೇಶನ ಕರೆದು ನಿಶ್ಚಿತವಾಗಿ ಬೇಕು ಅನ್ನೋದು ಒಂದು ಮಾತು. ಯಾಕಪ್ಪ ಅಂದ್ರೆ ಅಲ್ಲಿ ಏನು ನಡೀತೆ ಆ್ಯಕ್ಚುಲಿ ಜನಕ್ಕೆ ಗೊತ್ತಾಗಬೇಕಲ್ಲ ಅಂತೇಳಿ ಮೋಸ್ಟ್ಲಿ ಅದನ್ನು ದೇಶದ ರಕ್ಷಣೆ ದೃಷ್ಟಿ ಇಟ್ಕೊಂಡು ಮೋಸ್ಟ್ಲಿ ಡಿಸ್ಕಷನ್ ಕರೀಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಬಿ ಜೆ ಪಿ ಅದರಲ್ಲಿ ಮಾಹಿರಿದ್ದಾರೆ, ಅವರು ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ಆ ದೃಷ್ಟಿ ಇಟ್ಕೊಂಡು ವಿಚಾರ ಮಾಡಿದಾಗ ಮೋಸ್ಟ್ಲಿ ಕರೀಲಿಕ್ಕಿಲ್ಲ ಅಧಿವೇಶನಗಳನ್ನ ಅಂತೇಳಿ. ಇಲ್ಲ ಒಮ್ಮೆ ಏನಾಗ್ತದೆ ಆಗಲ್ಲಪ್ಪ, ನೀವೇನು ಕೇಳಿದ್ರೆ ಕೇಳಿ ನಾವು ರೆಡಿ ಇದ್ದೀವಿ ಅಂತ ಬಂದ್ರೆ ಅದು ಆಗ್ಬೋದು. ಒಟ್ಟಾರೆಯಾಗಿ ಆಪರೇಷನ್ ಸಿಂಧೂರ್ ಇದು ಇವತ್ತು ಭಾಳ ಕಾಂಟ್ರವರ್ಸಿಯಾಗಿ ನಿಂತುಬಿಟ್ಟದು. ಇಲ್ಲಿವರೆಗೆ ಒಂದು ವಾರದ ಆರಂಭ ಮಾಡಿದ್ವಿ, ಯುದ್ಧದ ಆರಂಭ ಮಾಡಿದ್ವಿ, ಇವತ್ತು ಅದು ಪ್ರಾಕ್ಸಿ ವಾರ್ ಆಗಿ ನಿಂತುಬಿಟ್ಟದ. ಅದಕ್ಕೆ ಇದೆಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಈ ಚರ್ಚೆ ಆದರೆ ಒಳ್ಳೆಯದು ಅನ್ನೋದು ಭಾಳ ಜನರ ಅಭಿಪ್ರಾಯ. ಕಾಂಗ್ರೆಸ್ ಬೆನ್ನ ಹತ್ತದ ಅಂತ ಹೇಳ್ತಾ ಆಪರೇಷನ್ ಸಿಂಧೂರಿನದ ಇದ್ರ ಸಲುವಾಗಿ ವಿಶೇಷ ಅಧಿವೇಶನ ಆಗ್ತದನ, ನಿಮಗೆ ಅನಿಸ್ತದನ ಆಗ್ತದೆ ಅಂತೇಳಿ ಅನಿಸಿದ್ರೆ ಲೈಕ್ ಮಾಡಿರಿ, ಅನ್ನಿಸ್ತಿದ್ರು ಡಿಸ್ಲೈಕ್ ಮಾಡಿರಿ, ಏನು ಮಾಡಿ ನಮ್ಮ ಜೊತೆ ಸಂಪರ್ಕದಾಗಿರ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸೇರಿಸಿ ತರಾಮಿದು ಸತ್ಯದ ಕೈಗೊಂಡು ವಂದನೆಗಳು.